ನಮಸ್ಕಾರ. ಇವತ್ತಿನ ದಿವಸ ನಾನು ಫ್ರೆಶ್ ತರಕಾರಿ ತೊಗೊಂಬಂದಿದ್ದೀವಿ ಮಾರ್ಕೆಟ್ನಿಂದ. ಇಷ್ಟೆಲ್ಲ ತಂದೇವು ನೋಡ್ರಿ. ಎಲ್ಲ ತರಕಾರಿ ಸೊಪ್ಪು ಎಲ್ಲನೂ ತಂದಿದ್ವಿ. ಜೊತೆಗೆ ನಾನು ಒಂದು ಟೊಮೆಟೊಕಾಯಿ ತಂದಿದ್ದೆ, ಅರ್ಧ ಕೆಜಿ ಟೊಮೆಟೊಕಾಯಿ ಚಟ್ನಿಗೋಸ್ಕರ. ಟೊಮೆಟೊ ಚಟ್ನಿ ತುಂಬ ಟೇಸ್ಟಿ ಆಕ್ಕತಿ. ಬಿಸಿ ಬಿಸಿ ಇಲ್ಲಿದಾವೆ ನೋಡ್ರಿ ಟೊಮೆಟೊಕಾಯಿ. ಅರ್ಧ ಕೆಜಿ ಟೊಮೆಟೊಕಾಯಿ ತಂದಿದ್ದೆ. ನನಗೆ ಟೊಮೆಟೊಕಾಯಿ ಚಟ್ನಿ ಅಂದ್ರೆ ನಮ್ಮ ಮನೆಯೊಳಗೆ ಎಲ್ಲರಿಗೂ ಫೇವ್ರೇಟು. ಈ ಮೆಣಸಿನ್ಕಾಯಿ ಜವಾರಿ ಮೆಣಸಿನ್ಕಾಯಿ ಖಾರ ಇರಂಗಿಲ್ಲ, ರುಚಿ ಜಾಸ್ತಿ ಇರ್ತಾವೆ. ಟೊಮೆಟೊಕಾಯಿ ಚಟ್ನಿ ಮಾಡಾಕತ್ತಿದ್ದೆ, ನಿಮಗೂ ತೋರ್ಸೋಣಂತ ವಿಡಿಯೋ ಮಾಡಾಕತ್ತೀನಿ. ವಿಡಿಯೋ ಹಾಕೀನಿ ಮಾಡಿ. ಇವಾಗ ಟೊಮೆಟೊಕಾಯಿ ತೆಳ್ಳಗೆ ಉದ್ದಕ್ಕೆ ಹೆಚ್ಕೊಂಡು ನೀರೊಳಗೆ ಹಾಕಿ ಸ್ವಚ್ಛಗೆ ಬೀಜ ತೆಗೆದು ತೊಳೆದು ಬಿಡ್ಬೇಕು. ಅದನ್ನ ಬೀಜ ಎಲ್ಲ ತೆಗಿಬೇಕು ಟೊಮೆಟೊಕಾಯ್ದು. ಆನಂತರ ಇದಕ್ಕೆ ಫಸ್ಟಿಗೆ 2 ಟೇಬಲ್ ಸ್ಪೂನ್ ಶೇಂಗಾ ಕಾಳು ಹುರ್ಕೊಳ್ಳೋಣ. ಇಲ್ಲಿ ಹಸಿ ಕೊಬ್ಬರಿ ಹಾಕಿರೂ ನಡೀತತಿ. 2 ಟೇಬಲ್ ಸ್ಪೂನು 2 ಪೀಸು ಕೊಬ್ಬರಿ ಪೀಸು, ಇಲ್ಲಾಂದ್ರೆ ಶೇಂಗಾ, 2ರಾಗ 1 ಹಾಕಬೇಕು. ನಾನು ಶೇಂಗಾ ಕಾಳು ಹಾಕಿ ಮಾಡಿ ತೋರ್ಸಕತ್ತೀನಿ. ಒಂದೊಂದು ಸಲ ಕೊಬ್ಬರಿ ಹಾಕ್ತೀನಿ, ಒಂದೊಂದು ಸಲ ಶೇಂಗಾ ಕಾಳು ಹಾಕ್ತೀನಿ. ಇವತ್ತು ಶೇಂಗಾ ಕಾಳು ಹಾಕಿ ಮಾಡಿದಂಥ ಟೊಮೆಟೊಕಾಯಿ ಚಟ್ನಿ ತೋರ್ಸಕತ್ತೀನಿ. ಶೇಂಗಾ ಕಾಳು ಹುರ್ಕೊಂಡಿದ್ದಾತು 2 ಟೇಬಲ್ ಸ್ಪೂನು. ಆನಂತರ ಜವಾರಿ ಮೆಣಸಿನ್ಕಾಯಿ, ಇವು ರುಚಿ ಜಾಸ್ತಿ ಇರ್ತಾವೆ, ಖಾರ ಇರಂಗಿಲ್ಲ. ಇವನ್ನೂ ಕೂಡ ಬ್ಲ್ಯಾಕ್ ಸ್ಪಾಟ್ ಬರಬೇಕು ಮೇಲೆ, ಆ ಥರ ಹುರ್ಕೋಬೇಕು. ಚಲೋ ಹುರಿದು ಅಂದ್ರೆ ರುಚಿ ಬರ್ತತಿ. ಈ ಥರ ಹುರಿಬೇಕು. ನಾನಿವತ್ತು ಕಲ್ಲಾಗಿ ಕುಟ್ಟಿದಂಥ ಟೊಮೆಟೊಕಾಯಿ ಚಟ್ನಿ ತೋರ್ಸಕ್ತೀನಿ. ಮಿಕ್ಸಿಯೊಳಗೆ ಮಾಡಿಲ್ಲ, ಕಲ್ಲೊಳಗೆ ಕುಟ್ಟೇನಿ. ಇವಾಗ ನೋಡಿರಿ, ಈ ಟೊಮೆಟೊಕಾಯಿ ಪೀಸ್ಗಳನ್ನು ನೀರೊಳಗೆ ಹಾಕಿದಂಥವನ್ನೆಲ್ಲ ಕಿವುಚಿ ಬೀಜ ತೆಗೆದು ಬರೀ ಪೀಸ್ಗಳನ್ನು ಹಾಕ್ಕೊಂಡು ಹುರಿಬೇಕು. ಎಣ್ಣೆ ಹಾಕಿ ಚೆಂದಾಗಿ ಇವನ್ನ ಹುರಿಬೇಕು. ಬಿಸಿ ಜೋಳದ ರೊಟ್ಟಿಗೆ ಮೊಸರು ಈ ಚಟ್ನಿ ಅಥವಾ ತುಪ್ಪ ಈ ಚಟ್ನಿ ಏನು ಸೂಪರಾಗಿರ್ತದಂತೀರಿ. ಸಣ್ಣ ಮಕ್ಕಳಿಗೆ ಬಿಸಿ ಬಿಸಿ ರೊಟ್ಟಿಯೊಳಗೆ ಇದನ್ನು ತುಪ್ಪ ಈ ಚಟ್ನಿ ಒಂದಿಟ್ಟು ಹಚ್ಚಿ ಸುತ್ತಿ ಕೊಟ್ಬಿಟ್ರೆ ಅಡ್ಡಾಡ್ಕೋತ ತಿಂತಾವೆ ನೋಡ್ರಿ. ಒಲ್ಲೆ ಅನ್ನಂಗಿಲ್ಲ ಮಕ್ಕಳು. ಇವಾಗ ರೆಡಿ ಆಯಿತು. ಕಲ್ಲೊಳಗೆ ಕುಟನ್ ಬರ್ರಿ. ಕಡಬತ್ ಕಲ್ಲು ಅಂತವೆ ಇದಕ್ಕೆ ನಾವು. ಕಾರು ಕಲ್ಲು ಅಂತಾರ, ಕಡಬತ್ ಕಲ್ಲು ಅಂತಾರ. ಈ ಕಲ್ಲೊಳಗೆ ಮಾಡಿದಂಥ ಚಟ್ನಿ ಸೂಪರ್. ಶೇಂಗಾ ಕಾಳು ಹುರಿದಂಥ ಶೇಂಗಾ ಕಾಳು ಹಾಕ್ಕೊಂಡೆ, ಜೀರಿಗೆ ಹಾಕ್ಕೊಂಡೆ, ಕುಟನ್. ಈ ಚಟ್ನಿ ತರಿ ಆಗಿರಬೇಕು, ನೈಸ್ ಪೇಸ್ಟ್ ಆಗಬಾರ್ದು. ಅದಕ್ಕೋಸ್ಕರ ಶೇಂಗಾ ಕಾಳು ಜೀರಿಗೆ ಇವನ್ನೆಲ್ಲ ಮೊದಲು ಕುಟ್ಕೊಂಡ್ಬಿಡೋಣ. ಆ ಟೊಮೆಟೊಕಾಯಿ ಪೀಸ್ಗಳನ್ನು ಹಾಕಿಂದು ಭಾಳ ಕುಟ್ಟೋದಿರಂಗಿಲ್ಲ. ಅದಕ್ಕೋಸ್ಕರ ಅದು ಪೂರ್ತಿ ನೈಸ್ ಆಗಬಾರ್ದು, ತರಿ ಆಗಿರ್ಬೇಕು. ಅದಕ್ಕೋಸ್ಕರ ಮೊದಲೇ ಇದನ್ನ ಶೇಂಗಾ ಕಾಳು, ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲನೂ ಕುಟ್ಟಿಬಿಡೋಣ ಮೊದಲೇ. ಇದಕ್ಕೆ ಜವಾರಿ ಗಡ್ಡಿ ಬೆಳ್ಳುಳ್ಳಿ ಹಾಕೀನಿ. 2 ಗಡ್ಡಿ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಕೊತ್ತಂಬರಿ ಹಾಕಿ, ಈ ಹುರಿದಂಥ ಮೆಣಸಿನ್ಕಾಯಿ ಹಾಕಿ ಕುಟ್ಟಿಬಿಡೋದು. ಏನು ಟೇಸ್ಟ್ ಆಕತ್ತಂತೀರಿ. ಮಿಕ್ಸಿಯೊಳಗೆ ಮಾಡಿದ್ದು 1 ತಾಸು ಅನ್ನೋದ್ಲೆ ಪಿಳಿ ಅಂತತಿ ಕೆಟ್ಟು ಹೋಗಿಬಿಡ್ತಾವೆ ಚಟ್ನಿಗಳು. ಈ ಕಲ್ಲೊಳಗೆ ಕುಟ್ಟಿದ್ದು ಸಾಯಂಕಾಲವರೆಗೂ ಏನೂ ಆಗಲ್ಲ ನೋಡ್ರಿ, ಅಷ್ಟು ಚೆನ್ನಾಗಿರ್ತತಿ. ಟೈಮ್ ಇದ್ರೆ ಸಾಧ್ಯದಷ್ಟು ಕಲ್ಲೊಳಗೆ ಕುಟ್ಕೋರಿ. ಟೈಮ್ ಇಲ್ಲ ಅಂದ್ರೆ ಅನಿವಾರ್ಯ ಮಿಕ್ಸಿ. ಲಾಸ್ಟ್ ನಾನೀಗ ಹುರಿದಂಥ ಟೊಮೆಟೊ ಪೀಸ್ಗಳನ್ನು ಹಾಕ್ತೇನೆ ನೋಡ್ರಿ. ಇದನ್ನು ಅಬಡ ಜಬಡ, ನಾವು ಅಬಡ ಜಬಡ ಅಂತೀವಿ. ತರಿಯಾಗಿ ಅಂತಿರಲ್ಲ, ತರಿಯಾಗಿ ಕುಟ್ಕೋಬೇಕು. ನೈಸ್ ಪೇಸ್ಟ್ ಆಗಬಾರ್ದು, ರುಚಿ ಬರಲ್ಲ. ತಟಗೆ ಬೆಲ್ಲ ಹಾಕೋಣ, ಭಾಳ ಟೇಸ್ಟ್ ಕೊಡ್ತತಿ. ಯಾರೆಲ್ಲ ವಿಡಿಯೋ ನೋಡತ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಹೊಸಬ್ರು ಯಾರು ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ನೋಡ್ರಿ, ಹೆಚ್ಚಿನ ಉತ್ತರ ಕರ್ನಾಟಕದ ಅಡುಗೆಗಳನ್ನು ಹಾಕ್ತೇನೆ ಇಲ್ಲೇ. ಯಾರಿಗಿಷ್ಟ ಕಲೀರಿ, ಮಾಡಿರಿ, ತಿನ್ನಿರಿ. ಸೂಪರಾಗಿರ್ತಾವೆ ಅಡುಗೆಗಳು. ಮತ್ತು ನಿಮಗೆ ಉತ್ತರ ಕರ್ನಾಟಕದಾಗ ಯಾವುದಾದ್ರೂ ಪಲ್ಯಗಳು ಬೇಕು ಅಂದ್ರೆ ಕಮೆಂಟ್ನ ತಿಳಿಸ್ರಿ, ಮಾಡಿ ತೋರಿಸ್ತೀನಿ. ರೆಡಿ ಆಯ್ತು ನೋಡ್ರಿ ನಮ್ಮ ಕಲ್ಲಾಗಿ ಕೊಟ್ಟಿದ್ದ ಟೊಮೆಟೊಕಾಯಿ ಚಟ್ನಿ. ಈಗ
ಒಂದು ಬಟ್ಲಕ್ಕೆ ಸರ್ವ್ ಮಾಡಿ ತೋರಿಸ್ತಾನಂತ ನಿಮಗೆ. ಇದನ್ನಿಷ್ಟು ಬಟ್ಲಕ್ಕೆ ತೆಗೆದಿಂದ ಸುಡ ಸುಡ ಎಣ್ಣೆ ಹಾಕ್ಬೇಕು, 1-2 ಟೇಬಲ್ ಸ್ಪೂನ್. ಇದಕ್ಕೆ ಭಾಳ ಟೇಸ್ಟ್ ಬರ್ತೈತಿ. ಚಟ್ನಿ ಅಂತೂ ರೆಡಿ ಆಯ್ತು. ಇದಕ್ಕೆ ಈಗ ಬಿಸಿ ಬಿಸಿ ಜೋಳದ ರೊಟ್ಟಿ ಬೇಕು ನೋಡಿರಿ. ಏನಾದರೂ ಇಂಥ ವಿಶೇಷ ಇದ್ದಾಗ ಒಂದು ರೊಟ್ಟಿ ಜಾಸ್ತಿ ಹೋಗ್ತತಿ. ನೀವು ಟ್ರೈ ಮಾಡಿರಿ. ಇದಕ್ಕೊಂದು ಸ್ವಲ್ಪ ಕಾದಂಥ ಎಣ್ಣೆ ಹಾಕಿಬಿಡೋಣ, 2 ಟೇಬಲ್ ಸ್ಪೂನ್. ವಿಡಿಯೋ ಮುಗಿಸ್ತೀನಿ.